ಪ್ರೆಸ್ ಮಾಡಿ. ಆಯ್ತು, ಹಿಂದೆ ಕೂತ್ಕೊಳ್ಳಿ ಚಂದ್ರ. ಕೊಡ್ಬೇಕಂತ ಸಾಕ ಹೊರಡೋದಲ್ಲ. ಸರ್, ಇಲ್ಲಿ ಈ ಭಾಗದಲ್ಲಿ ಹತ್ತಿರದಲ್ಲೂ ಯಾವುದೇ ಹಾಸ್ಪಿಟ್ಲು ಸೌಕರ್ಯ ಇಲ್ಲದೇ ಇರೋದ್ರಿಂದ ತುಂಬ ಜನಕ್ಕೆ ಇಲ್ಲಿ ಕಣ್ಣೊಂದು ಸಮಸ್ಯೆ ಇದೆ. ಕಣ್ಣು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಕಣ್ಣಿನ ಸಮಸ್ಯೆ ಇದೆ. ಇರೋ ಕಾರಣಕ್ಕೆ ಇವತ್ತು ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋವ ಅಂತೇಳಿ ಇಲ್ಲೆಲ್ಲ ಸ್ನೇಹಿತರುಗಳು ಸೇರಿ ಒಂದು 300ರಿಂದ 400 ಆಗಲಿ 500 ಆಗಲಿ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೆ ಅವ್ರಿಗೆ ಏನು ಬೇಕು, ಕಣ್ಣು ಒಂದು ಪ್ರಾಬ್ಲಮ್ ಇದ್ದರೆ ಅದು ಆಪ್ರೇಷನ್ನು, ಮತ್ತೊಂದು ಕನ್ನಡಕ ಕೊಡೋದು, ಕರ್ಕೊಂಡೋಗಿ ಮಾಡಿಸೋಂಥ ಕೆಲಸ ಮಾಡೋಣ, ಸಮಾಜದಲ್ಲಿ ಒಂದು ಸ್ವಲ್ಪ ಹತ್ತಿರದಲ್ಲಿ ಒಳ್ಳೆಯದಾಗಲಿ ಅಂಥೇಳಿ ಈ ಮೂಲ ಜನಕ್ಕೆ ಆಟೋದಲ್ಲಿ ಅನೌನ್ಸ್ ಮಾಡಿದ್ದೀವಿ. ಬಂದವ್ರಿಗೆಲ್ಲರಿಗೂ ಸಹಕರಿಸಿ ಮಾಡ್ತೀವಿ ಅಂಥೇಳಿ ಜೈನರ ಹಾಸ್ಪಿಟ್ಲು ಭರತ್ ಡಾಕ್ಟರ್ ಭರತ್ ಸರು ಎಲ್ಲ ಒಪ್ಕೊಂಡು ಎಲ್ಲ ಬಂದು ಸಹಕರಿಸಿ ಅವರು ಮಾಡಿಕೊಡ್ತಾಯಿದ್ದಾರೆ ಸರ್. ತುಂಬ ಒಳ್ಳೆಯ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಕಣ್ಣೊಂದು. ನನ್ನ ಹೆಸರು ಎನ್ ಮದೇಗೌಡ ಅಂತ ಸರ್. ಇವತ್ತು ನಾವು ಈ ಸ್ಥಳದಲ್ಲಿ ಕಣ್ಣಿನ ತಪಾಸಣೆ ಶಿಬಿರ ಹಚ್ಕೊಂಡಿದ್ದೀವಿ. ಇವರೆಲ್ಲ ನಮ್ಮ ಸ್ನೇಹಿತರು ಈ ಶಿಬಿರನ ಆಯೋಜಿಸಿದ್ದಾರೆ. ನಾವು ಭಗವಾನ್ ಮಹಾವೀರ್ ದರ್ಶನ್ ಕಣ್ಣಿನ ಆಸ್ಪತ್ರೆ ಮೈಸೂರಿಂದ ನಮ್ಮ ಟೀಮ್ ಬಂದಿದೆ. ಇವತ್ತು ಈ ದಿನ ಸಾರ್ವಜನಿಕರಿಗೆ ಎಲ್ಲರಿಗೂ ಒಂದು ಐ ಚೆಕಪ್ ಮಾಡ್ತೀವಿ. ಅವ್ರಿಗೇನು ಕಣ್ಣಿನ ದೋಷ ಕಂಡು ಬರುತ್ತೋ ಅದನ್ನು ಐಡೆಂಟಿಫೈ ಮಾಡಿ ಅವರಿಗೆ ಸೂಕ್ತ ಸಲಹೆ ಕೊಡ್ತೀವಿ. ಮತ್ತು ಇದ್ರ ಜೊತೆಗೆ ಯಾರಿಗೆ ಕನ್ನಡಕದ ಅವಶ್ಯಕತೆ ಇರ್ತದೋ, ಯೂಶ್ವಲಿ 40 ವರ್ಷ ಆದವ್ರಿಗೆ ಮೇಲ್ಪಟ್ಟವ್ರಿಗೆ ಕಣ್ಣಿನ ಸಮಸ್ಯೆ ಇರುತ್ತೆ, ಚಿಕ್ಕ ಅಕ್ಷರ ಕಾಣಲ್ಲ ಅಥವಾ ದೂರದ್ದು ಕಾಣಲ್ಲ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಸೂಕ್ತರಿಗೆ ಇವತ್ತು ಇಲ್ಲೇ ಉಚಿತವಾಗಿ ಕನ್ನಡಕನೂ ವಿತರಣೆ ಮಾಡಿಸ್ತಾ ಇದ್ದಾರೆ. ಇದಕ್ಕೆಲ್ಲ ನಮ್ಮ ಸ್ನೇಹಿತರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಸೊ ಇನ್ನೂ ಹೆಚ್ಚಿನ ಮಾದೇಗೌಡರು ಮತ್ತು ಇನ್ನೂ ಹೆಚ್ಚಿನ ಸಮಸ್ಯೆ ಕಂಡು ಬಂದರೆ ಅವರನ್ನು ನಮ್ಮ ಆಸ್ಪತ್ರೆಗೆ ಬರೋಕ್ಕೆ ಹೇಳ್ತೀವಿ. ಅವ್ರಿಗೊಂದು ಉಚಿತವಾಗಿ ನೋಡುವಂಥ ಒಂದು ಕೂಪನನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ. ಸೊ ದಟ್ ಒಂದು ಕನ್ಸಲ್ಟೇಷನ್ ಹಾಸ್ಪಿಟ್ಲಿಗೆ ಬಂದರೆ ಅದು ಫ್ರೀ ಆಗಿರುತ್ತೆ ಅವರಿಗೆ. ಭರತ್.